ಸಮಯದ ಜೊತೆ ಆಡುವ ಆಟನೇ ಜೀವನ. ಇಷ್ಟೊತ್ತಾದ್ಮೇಲೆ ಬಂದ್ರು ಇವರು. ವ್ಯೂ ಚೆನ್ನಾಗಿದ್ಯಾ? ವಾಕಿಂಗ್ ಕ್ಲೋಸೆಟ್ ಎಲ್ಲ ಗರ್ಲ್ಸ್ ಡ್ರೀಮ್ ಇದು. ಪ್ರತಿಯೊಂದು ಕ್ಷಣನ ಹೆಂಗ್ ಉಪಯೋಗಿಸ್ಕೊತೀವಿ ಅನ್ನೋದ್ರ ಮೇಲೆನೆ ನಮ್ಮ ಜೀವನ ರೂಪಿಸ್ಕೊಳ್ಳೋದು. ಲೈಫ್ ಅಂದ್ರೆ ಏನು, ಮತ್ತೆ ಲೈಫ್ ಅಲ್ಲಿ ಏನೇನ್ ಕಷ್ಟ ಸುಖಗಳು ಬರುತ್ತೆ, ಕಷ್ಟ ಬಂದ್ರೆ ಯಾವ ತರ ಅದನ್ನ ಫೇಸ್ ಮಾಡ್ಬೇಕು. ಹೆಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವೆಲ್ಲ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಮತ್ತು ಆರೋಗ್ಯವಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆರೋಗ್ಯವಾಗಿರೋದಂತೂ ತುಂಬಾ ಇಂಪಾರ್ಟೆಂಟ್. ಸೊ ನೀವೆಲ್ಲ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ನ ವಿಶೇಷತೆ ಏನಂದರೆ, ನಾವೊಂದು ದುಬೈಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಬೇಕು ಅಂತ. ಆಮೇಲೆ ನೀವು ನಂದು ಹಿಂದಿನ ವ್ಲಾಗ್ಸ್ ಲೈಕ್ ಬೇರೆ ವ್ಲಾಗ್ಸನ್ನು ನೋಡಿ ನೀವೇನಾದರೂ ಅದರಿಂದ ಏನಾದರೂ ಒಂದು ವ್ಯಾಲ್ಯೂ ಅಡಿಷನ್ ಆಗಿದ್ರೆ ನಿಮ್ಮಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಲೆಟ್ ಮೀ ಟೇಕ್ ಯು ಥ್ರೂ ದಿಸ್ ಜರ್ನಿ. ಬೆಳಗ್ಗೆ ಎದ್ದು ನೋಡಿದಾಗ ಹಣ್ಣು ಮತ್ತು ತರಕಾರಿ ಏನೂ ಇರಲಿಲ್ಲ. ಸೊ ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಓಲ್ಡ್ ಸ್ಟಾಕ್ ತಂದು ಕೊಡ್ತಾರೆ. ಸೊ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಸೊ ಸೂಪರ್ ಮಾರ್ಕೆಟಲ್ಲಿ ಗ್ರಾಸರೀಸ್ ಬೈ ಮಾಡೋದಂದರೆ ನನಗೆ ತುಂಬ ಚೆಂದ ಅನಿಸುತ್ತೆ. ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅನ್ನೋ ತಲೆನೋವು ಕಡಿಮೆ ಆಯಿತು. ಒಂದು ವಾರಕ್ಕೆ ಫುಲ್ ರೀಸ್ಟಾಕ್ ಆಯಿತು. One semester later. ಹಾಯ್, ಆಫ್ಟರ್ 1 hour ನಾನು ಚೆಕ್ ಇನ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಫ್ರೆಶ್ ಆಗಿ ರೆಡಿಯಾಗಿ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಈ ಡ್ರೆಸ್ಸು ನೋಡಿ, ಅರಬಿಕ್ ವುಮೆನ್ ಹಾಕೋತಾರಲ್ಲ, ಲೂಸ್ ಥರ ಡ್ರೆಸ್, ಅದನ್ನ ಹಾಕೊಂಡಿದ್ದೀನಿ. ಯಾಕಂದರೆ ಆಚೆ ಕಡೆ ಸಖತ್ ಸೆಕೆ ಇದೆ, 40 ಡಿಗ್ರೀಸ್ ಇದೆ. ನಮ್ಮ ಬ್ಯಾಂಗ್ಳೂರಿಯನ್ಸ್ಗಂತೂ ಈ ವೆದರ್ ಸೂಟೇ ಆಗಲ್ಲ. ನಾವು ಆರಾಮಾಗಿ ಇರ್ತೀವಿ ಬ್ಯಾಂಗ್ಳೂರಲ್ಲಿ, ಎಲ್ಲಿ ಲೈಕ್ ಎಷ್ಟು ಸೆಕೆ ಇದೆ ಅಂದರೆ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ಬಿಡೋಣ ಅನಿಸ್ತಾ ಇದೆ ನನಗಂತೂ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು 6 months ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸ್ಪೆಷಲ್ ಜಾಗ ಯಾವುದಪ್ಪ ಅಂದರೆ, ವಿವ್ ಮೇಡ್ ಅನದರ್ ಇನ್ವೆಸ್ಟ್ಮೆಂಟ್ ದುಬೈಲಿ, ಅಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟು. ಸೊ ಅದ್ರದ್ದು ಹ್ಯಾಂಡ್ ಓವರ್ ಮತ್ತು ಸ್ನ್ಯಾಗಿಂಗಿಗೆ ಹೋಗ್ತಾ ಇದ್ದೀವಿ. ಸ್ನ್ಯಾಗಿಂಗ್ ಏನು ಅಂತ ನಿಮಗೆ ರೈಟ್ ಪರ್ಸನ್ನೇ ತಿಳಿಸ್ಕೊಡ್ತಾರೆ. ರೈಟ್ ಪರ್ಸನ್ ಆಬ್ವಿಯಸ್ಲಿ ಮಿಸ್ಟರ್ ಪ್ರವೀಣ್, ಅವರೇ ಡೀಟೇಲಾಗಿ ಹೇಳ್ತಾರೆ ಏನು ಅಂತ. ಸೊ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು RCBದು ಮ್ಯಾಚ್ ಬೇರೆ ಇದೆಯಂತೆ, ಸಾಯಂಕಾಲ ಅದನ್ನ ಬೇರೆ ನೋಡಕ್ ಹೋಗ್ಬೇಕು. ಐ ಹೋಪ್ ದೇ ವಿನ್. ಈ ಸಲ ಕಪ್ ನಮ್ದೇ ಆಗಬೇಕು. ಈ ವಿಡಿಯೋ ನನ್ನ ಆಕಾಶದಲ್ಲಿ ರಿಸಲ್ಟ್ ಆಗಲೇ ಗೊತ್ತಾಗಿರುತ್ತೆ. ಸೊ ಐ ಆಮ್ ರೂಟಿಂಗ್ ಫಾರ್ RCB ದಿಸ್ ಟೈಮ್. ಯಾಕಂದ್ರೆ ನಾನು ಇಂಟ್ರೆಸ್ಟ್ ಆಗಿ ನೋಡಿದ್ದೀನಿ. ನನಗೆ ಕ್ರಿಕೆಟ್ ಅಂದರೆ ಒಂದು ಚೂರು ಇಷ್ಟ ಇರಲಿಲ್ಲ. ಪ್ರವೀಣ್ ಇಂಟ್ರೆಸ್ಟ್ ತೋರಿಸಿ ಅವ್ರನ್ನ ನೋಡಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಕ್ರಿಕೆಟ್ ನೋಡೋದಕ್ಕೆ. ನಾನು ನೋಡಿದ್ದೀನಲ್ಲ, ಅದಕ್ಕೆ ಈ ಸತಿ ಅವ್ರು ವಿನ್ ಆಗಲೇಬೇಕು. ಇಲ್ಲಾಂದ್ರೆ ನನಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅವ್ರೇನಾದ್ರೂ ಸೋತ್ರೆ. 5 minutes later. ಇಷ್ಟೊತ್ತಾದ್ಮೇಲೆ ಬಂದ್ರು ಇವರು. Hello, good morning, good afternoon. Would you like to have a water? No, I don't want to have. Thank you. Come and get it. ಎಲ್ಲಿ ಹೋಗ್ತಾ ಇದೀವಿ ಇವಾಗ? So we are heading to a new adventure. ಒಂದು ಹೊಸ ಕೆಲಸಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ವಿಶ್ ಮಾಡಿ. ಇನ್ನೇನ್ ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು ಗೌರಿ ಅವರೇ. ಹೇಗಿದೆ? ಕೆಲಸ ತುಂಬಾ ಬ್ಯುಸಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರೊಡಕ್ಟಿವ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯುಸಿ ಎಲ್ಲರೂ ಆಗಿರ್ಬೋದು, ಅದು ಪ್ರೊಡಕ್ಟಿವ್ ಆಗಿರೋದು ತುಂಬಾ ಪ್ರಾಮುಖ್ಯ. ನೀವು ಎವ್ರಿಡೇ ಪ್ರೊಡಕ್ಟಿವ್ ಅಲ್ವಾ? ಎವ್ರಿಡೇ ಪ್ರೊಡಕ್ಟಿವ್ ಆಗಬೇಕು. ಮಂಡೇ ಟು ಸಂಡೇ ಪ್ರೊಡಕ್ಟಿವ್. ಪ್ರತಿಯೊಂದು ಕ್ಷಣನೂ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಪ್ರತಿಯೊಂದು ಕ್ಷಣನ ಹೆಂಗ್ ಉಪಯೋಗಿಸ್ಕೊತೀವಿ ಅನ್ನೋದ್ರ ಮೇಲೆನೆ ನಮ್ಮ ಜೀವನ ರೂಪಿಸ್ಕೊಳ್ಳೋದು. ಅದರಿಂದ ಟೈಮ್ ಈಸ್ ದ ಎಸೆನ್ಸ್ ಆಫ್ ಲೈಫ್. ಜೀವನ ಅಂದ್ರೆ ಏನಂದ್ರೆ, ಸಮಯದ ಜೊತೆ ಆಡುವ ಆಟನೇ ಜೀವನ. ನಮ್ಮ ಎಂಟೈರ್ ಜೀವನದಲ್ಲಿ ಒಂದ್ ಅಂಶನ ನೀನು ತೆಗೆದ್ಬಿಟ್ರೆ ಜೀವನ ಸಿಕ್ಕಾಪಟ್ಟೆ ಸುಲಭ. ಅದೇ ಸಮಯ. ಟಿಕ್ 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 ಕಾನ್ಸ್ಟೆಂಟ್ ಆಗಿ ಓಡ್ತಾನೆ ಇರುತ್ತೆ. ಅದೇ ಸಮಸ್ಯೆ. ಅದು ಓಡುತ್ತೆ ಅನ್ನೋದು ಸಮಸ್ಯೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು 10 ದಿನನೇ ಬೇಕನ್ಸುತ್ತೆ. ನನಗೆ 10 ನಿಮಿಷ ತುಂಬಾ ಕಾಂಪ್ಲಿಕೇಟೆಡ್ ಆಯ್ತು. 10 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಸುಲಭ. ಸಮಯನ ಯಾವ ಸಮಯಕ್ಕೆ ಏನಾಗ್ಬೇಕು ಅದಾಗಿಲ್ಲ ಅಂತಂದ್ರೆ, ಸಮಯ ನಮ್ಮನ್ನ ಆ ಕೆಲಸ ಮಾಡಕ್ಕೆ ಫೋರ್ಸ್ ಮಾಡುತ್ತೆ. ಸಮಯನೇ ನಮ್ಮ ಕೈಲಿ ಕೆಲಸ ಮಾಡುತ್ತೆ. ಅದು ತುಂಬಾ ಕಷ್ಟ. ಆದ್ರೆ ಆ ಸಮಯ ಬರೋಕ್ಕಿಂತ ಮುಂಚೆನೆ ನಾವೇ ಕೆಲಸ ಮಾಡಿದ್ರೆ
ಅದು ನಮಗೆ ತುಂಬಾ ಸುಲಭ ಹಾಗೂ ಸುರಕ್ಷಾ ಹಾಗೂ ಸಕ್ಸಸ್ ನ ತಂದ್ಕೊಡುತ್ತೆ. ಯಾರಿಗಾದ್ರೂ ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅರ್ಥ ಆಗಿದೆ ಅಂತ ನಾನು ಅದು ಹೇಳಕ್ Type ಮಾಡಿ ಪ್ರಯತ್ನ ಕಳ್ಸಿ. ಪಡ್ತಾ ಇದ್ದೀನಿ. ಪ್ರಾಬಲಿ ನನ್ನ ಅದು ಹೇಳೋ ರೀತಿ ಅಷ್ಟು ಸುಲಭವಾಗಿ Wow, ಅರ್ಥ ಅದು. ಆಗ್ತಾ ಇಲ್ಲ ಅನ್ಸುತ್ತೆ. Wow ಆಗಿದೆ. ಅರ್ಥ ಮಾಡ್ಕೋತಾರೆ ನಮ್ ಜನರ ಭಾವನೆನ ಅರ್ಥ ಮಾಡ್ಕೊಳ್ಳಿ, Yes. ಪದಗಳು ಬಿಟ್ಬಿಡಿ. ಮತ್ತೆ ನಿಮ್ಗೆ ಇಂಟಿಗ್ರೇಷನ್ ಮೀಟಿಂಗ್ ಇತ್ತಲ್ಲ, ಮಂತ್ಲಿ ಮೀಟಿಂಗು. ಇಂಟಿಗ್ರೇಷನ್ ಮೀಟಿಂಗ್ ಇತ್ತು, ಮಂತ್ಲಿ ಮೀಟಿಂಗ್ ಇತ್ತು, ಎಲ್ಲ ಡಿಪಾರ್ಟ್ಮೆಂಟ್ ಲೀಡರ್ಸ್ ಬಂದಿದ್ರು. ಚೆನ್ನಾಗಿ ಎಲ್ಲರೂ ಅವ್ರ ರೆಸ್ಪಾನ್ಸಿಬಿಲಿಟಿನ ಮಾಡಿದ್ದಾರೆ ಲಾಸ್ಟ್ ಕ್ವಾರ್ಟರ್. ಐ ಮೀನ್ ಲಾಸ್ಟ್ 2 months ಆಫ್ ದಿಸ್ Q2 ಅಲ್ಲಿ. Okay. ಲಾಸ್ಟ್ ಮಂತ್ H1 ಮುಗ್ದೋಗುತ್ತೆ. ಅರ್ಧ ವರ್ಷ 2025 ಮುಗ್ದೋಗ್ತಾ ಇದೆ. H1 ಅಂದ್ರೆ ಏನು? ಅಂದ್ರೆ H1 ಅಂದ್ರೆ ಫಸ್ಟ್ H1 ಫಸ್ಟ್ ಹಾಫ್ ಓಕೆ. 2022 ಮೊದಲನೇ 6 ತಿಂಗಳಲ್ಲಿ ಇದು ಲಾಸ್ಟ್ ಮಂತ್ ಆಗಿರೋದ್ರಿಂದ ಅಚ್ಚಾ, okay. ಎಷ್ಟೊಂದು ಟಾರ್ಗೆಟ್ ಫುಲ್ಫಿಲ್ ಮಾಡೋದಿರುತ್ತೆ. ಎಷ್ಟೊಂದು ಹೈರಿಂಗ್ ಟಾರ್ಗೆಟ್ ಆಗಿರ್ಬೋದು, ಬಿಸ್ನೆಸ್ ಟಾರ್ಗೆಟ್ ಆಗಿರ್ಬೋದು, ಅಥವಾ ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಕಂಪ್ನಿ ಅಂದ್ರೆ ಅದು ಗ್ರೋ ಆಗಕ್ಕೆ. ಒಬ್ರು ಇಂಡಿವಿಜುವಲ್ ಆಗು ಅಷ್ಟೇನೆ ಗ್ರೋ ಆಗಕ್ಕೆ ಎಷ್ಟೊಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಆಗಿದೆಯಾ ಆಗಿಲ್ವಾ, ಆಗಿದ್ರೆ ಎಷ್ಟು ಮಟ್ಟಿಗೆ ಆಗಿದೆ, ಅದ್ರಲ್ಲಿ ಏನ್ ಸರಿಯಾಗಿದೆ ತಪ್ಪಾಗಿದೆ. ಇದೊಂದು ಲಾಸ್ಟ್ ಮಂತ್ H1 ಅಲ್ಲಿ ತುಂಬಾ ಟಾರ್ಗೆಟ್ಸ್ last ಇತ್ತು. month. ಫಸ್ಟ್ 6 ತಿಂಗಳು ಚೆನ್ನಾಗಾದ್ರೆ, Okay. ಸೆಕೆಂಡ್ 6 ತಿಂಗಳು ದುಬೈಯಲ್ಲಿ ಆಕ್ಚುಲಿ ವೆದರ್ ಎಲ್ಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಸೀಸನ್ ಮಂತ್ಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಲುಕ್ ಫಾರ್ವರ್ಡ್ ಮಾಡ್ತೀವಿ. And ಅಲ್ಲ July is ಬಂಗಾರ gonna be ಬಂಗಾರ, ಈ good. ಶೆಕೆಲು ನಿಮ್ ಕೋಟ್ ಹಾಕೊಂಡು ನೋಡ್ತೀರಿ, ಶೆಕೆ ಆಗಲ್ವಾ ನಿಮ್ಗೆ? ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಆದತ್ ಆಗ್ಬಿಟ್ಟಿದೆ. ಅದು ನನ್ಗೆ ಇದಂತೂ ನನಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ನೀವು ಅಂದ್ರೆ ಎವ್ರಿ ಡೇ ಈ ತರ ಸೂಟ್ ಹಾಕೊಂಡು ಹೋಗ್ತಾರೆ. ಆಚ್ ಕಡೆ 42 ಡಿಗ್ರೀಸ್ ಇದೆ. ಐ ಡೋಂಟ್ ನೋ ಹೌ ಹಿ ಮ್ಯಾನೇಜಸ್, ಬಟ್ ಹಿ ಮ್ಯಾನೇಜಸ್. ಯು ಆರ್ ವಾಟ್ ಯು ಈಟ್, ಯು ಆರ್ ವಾಟ್ ಯು ವೇರ್ ಆಲ್ಸೋ. ಯು ಆರ್ ವಾಟ್ ಯು ವೇರ್ ಅಂತ ನೀವು ಏನ್ ಹಾಕೊಂಡಿರ್ತೀರಾ ಆ ತರ. ಇದೇ ನಾನು ವೈಟ್ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡೆ ನಾನು ಡಾಕ್ಟರ್ ಆಗ್ತೀನಿ, ಕೋಟ್ ಹಾಕೊಂಡ್ರೆ ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಅಥವಾ ಇನ್ನೊಂದು ಕಾಕಿ ಹಾಕೊಂಡ್ರೆ ಪೊಲೀಸ್ ಆಗ್ತೀನಿ. ನಂಗೆ ಯು ಆರ್ ವಾಟ್ ಯು ವೇರ್. ಸೊ ನಿಮ್ಮ ಕಾರ್ಯಕ್ಕೆ ಮತ್ತೆ ಸಂದರ್ಭ ತಕ್ಕನಾಗಿ ಬಟ್ಟೆ ಹಾಕೊಳ್ಳೋದು ತುಂಬಾ ಮುಖ್ಯ. ಅದು ಆದತ್ ಆಗ್ಬಿಡುತ್ತೆ, ಆದತ್ ಅಂತೀವಲ್ಲ ಹಿಂದಿಯಲ್ಲಿ. ಸೊ ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಆದ್ರೆ ತುಂಬಾ ಈಸಿ. ಓಕೆ, ನಾವು ಆನ್ ಟು ದ ನೆಕ್ಸ್ಟ್ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ. ಓಕೆ ಗೈಸ್, ನೋಡಿ ಇದೇ ಮಾಲು, ಸರ್ಕಲ್ ಮಾಲ್ ಅಂತ. ಸರ್ಕಲ್ ಮಾಲ್ ರೈಟ್ ಆಪೋಸಿಟ್ ಈ ಪ್ರಾಪರ್ಟಿ ಇರೋದು. Oh, let's go inside the new apartment. This is the kitchen. And the man himself is standing there looking at the view. Hi Praveen. Hi. View ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಆ ಪೂಲ್ ಕಲರ್ ನೋಡೋದು ಲೈಕ್ ಕ್ರಿಸ್ಟಲ್ ಲಗೂನ್ ತರ ಇದೆ. ಆಮೇಲೆ ಅಲ್ಲಿ ವಾಟರ್ ಫೌಂಟೇನ್ ಮಾಡಿದ್ದಾರೆ. ಓ ಯಾ, ತುಂಬಾ ಚೆನ್ನಾಗಿದೆ. ಇಲ್ಲಿ ತೋರಿಸಿಲ್ಲ ಜಿಮ್ ನೋಡು. ಜಿಮ್ ಅಂಡ್ ಇಂಡೋರ್ ಜಿಮ್ ಇದು. ದಿಸ್ ಇಸ್ ಗೋಣ ಬಿ ಜಿಮ್. ಓ ಅಮೇಜಿಂಗ್. ಫಸ್ಟ್ ಫ್ಲೋರ್. ಸೊ ಅಲ್ಲಿದು ವ್ಯೂ ಇದೆ, ರೋಡ್ ವ್ಯೂನು ಇದೆ. Yeah. Okay. This is what we have. This is the ತೋರಿಸ್ತೀರಾ ನಮ್ಗೆ ಅಪಾರ್ಟ್ಮೆಂಟ್? kitchen, refrigerator, stove, hob, and dishwasher, everything ಇದೆ. Chandelier ಇದೆ. ಶಾಂಡ್ಲಿಯರ್ ಚೆನ್ನಾಗಿದೆ, ಶಾಂಡ್ಲಿಯರ್ ಇಷ್ಟ ಆಯ್ತು. Fall ceiling ಹೌದು. lights everything well branded ones ಚೆನ್ನಾಗಿದೆ. ಅದಾದ್ಮೇಲೆ ಮುಂದ್ಗಡೆ guest bathroom. Oh, this is also very nice. Yeah, and the maid's room. Maid's room. And you can the first bathroom. Yeah. First bedroom. The first bedroom will completely full view. And This is master bedroom or first? this is not master bedroom. You see this cupboards are being very good space. ಹೌದು. With mirrors is so nice. ಅದಕ್ಕೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಗಿಂತ ಜಾಗ ಮಾಡೋ ಅವಶ್ಯಕತೆ ಇಲ್ಲ. ಲಾಂಗ್ ಡ್ರೆಸ್, ಶಾರ್ಟ್ ಡ್ರೆಸ್ ಅಲ್ಲಿ ಪುಷ್ ಅರ್ಧ ಮಾಡ್ಕೊಂಡು ಕಮ್. Hi Jai. Jai is a content creator, ತುಂಬಾ famous Instagram ಅಲ್ಲಿ. Content creator come finance manager. That's what he has written on his Instagram. I don't want content creators, finance manager. I don't want content creator vibes. I want wife and finance manager. Let it be CA. 2 in 1. Is with all the difficulty is past the CA. Now this also Oh. good thing ಏನಂದ್ರೆ ಇಲ್ಲಿ ಕಂತ ಎರಡು ಕಡೆ ಲಿವಿಂಗ್ ರೂಮ್. Oh, ಹೌದು. ದಿಸ್ ರೂಮ್ ಕಡೆಯಿಂದನೇ ನಮಗೆ ಬಾಲ್ಕನಿ ಒಂದೇ ಎಂಟ್ರಿ, ಲೈಕ್ ಒಂದೇ ಬಾಲ್ಕನಿ ಎರಡಕ್ಕೂ. Yes. ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ತುಂಬಾ ದೊಡ್ಡ ಬಾಲ್ಕನಿ. Yes. ಇದು 3 bedroom ಅಲ್ವಾ?
ಇದು ಒಂದು ಅಟ್ಯಾಚ್ಡ್ ಕಾಮನ್ ಬಾತ್ರೂಮ್ ಬಾತ್ರೂಮ್ ಅಂಡ್ ಶವರ್ ಅಂಡ್ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಅಂಡ್ ವೆರಿ ವೆರಿ ಗುಡ್ ಪಾರ್ಟ್ ಅಂದ್ರೆ ಎಲ್ಲ ರೂಮಿಂದ ಇನ್ಕ್ಲೂಡಿಂಗ್ ಲಿವಿಂಗ್ ರೂಮಿಂದ ನಮಗೆ ಬಾಲ್ಕನಿಗೆ ಆಕ್ಸೆಸ್ ಇದೆ. ಸೊ ದಟ್ ವಿ ಕ್ಯಾನ್ ಎಂಜಾಯ್ ದ ವ್ಯೂ. ಓ, ಇದಕ್ಕೆ ಸಪರೇಟ್ ಬಾಲ್ಕನಿ ಅಲ್ವಾ? ಓಕೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ಅಪಾರ್ಟ್ಮೆಂಟ್ ಅಲ್ಲಿ. ಇದು ವಾಕ್-ಇನ್ ಕ್ಲಾಸೆಟ್. ಎಲ್ಲ ಗರ್ಲ್ಸ್ ಡ್ರೀಮ್ ಇದು ವಾಕ್-ಇನ್ ಕ್ಲಾಸೆಟ್. ಇಫ್ ಯು ಸಿ ದಿ ಇವಾಗ ಹೊಸದೇ ಟ್ರೆಂಡ್ ಆಗಿರೋದ್ರಿಂದ ಸೈಜ್ ಶ್ರಿಂಕ್ ಮಾಡ್ತಾರೆ. ಹೌದು. ನಮಗೆ ಬಾತ್ಟಬ್ ಎಲ್ಲ ಸಿಗಲ್ಲ. ಹಾ. ಈ ಅಪಾರ್ಟ್ಮೆಂಟ್ ಅಲ್ಲಿ ಹ್ಯಾವ್ ಬಾತ್ಟಬ್, Yes. WC, his and hers vanity, ಅದೆಲ್ಲ ಹೌದು. sink, and if you can ಆಸ್ ವೆಲ್ ಆಸ್ ದಿಸ್ ನಾನು ಇದನ್ನ ನೋಟಿಸೇ ಮಾಡಿರ್ಲಿಲ್ಲ. as well as you have a standing shower. I'm not sure how big is the standing shower. You have hand shower and also ಇದು Oh, yes. ಮೇಲ್ಗಡೆ ಫಿನಿಶಿಂಗ್ ಸಖತ್ತಾಗಿದೆ. ಯಾರು ದುಬೈಲ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾರು ಎರಡೆರಡು ಕೊಡೋದಿಲ್ಲ ಅಲ್ಲ? Yeah, it's look at lightings, detailing. Yes, it's very good. Quality is good, like Yes. really good quality, like tails and all that. No problems. So ಈ ಅಪಾರ್ಟ್ಮೆಂಟ್ ಆಯ್ತು. ಇವಾಗ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಇದೆ. Yes. ಹಾಗಾದ್ರೆ ಸ್ನ್ಯಾಗಿಂಗ್ ಅಂದ್ರೆ ಏನು? ನಾವಿವತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗಳೆಲ್ಲ ಸ್ನ್ಯಾಗಿಂಗ್ ಮಾಡಿಸ್ತೀವಿ. ಸ್ನ್ಯಾಗಿಂಗ್ ಅಂದರೆ ಡೆವಲಪರ್ ಒಂದ್ಸಲ ಪ್ರಾಪರ್ಟಿನ ಪೂರ ಎಲ್ಲ ಫಿನಿಶ್ ಆದಮೇಲೆ ಓನರ್ಸ್ನಾಗಲ್ಲಿ ಇನ್ಸ್ಪೆಕ್ಷನ್ ಅಂತಲೇ ಹೇಳ್ಬೋದು. ಸಿಂಪಲ್ ಆಗೋದ್ರಲ್ಲಿ ಬಂದು ಏನೇನು ಸರಿಗಿದೆ, ತಪ್ಪಿದೆ, ಎಲ್ಲಾದರೂ ಕಿತ್ತೋಗಿದೆ, ಅಡ್ಜಸ್ಟ್ಮೆಂಟ್ ಇದ್ರೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಸರಿ ವರ್ಕ್ ಆಗ್ತಿದೆ, ವೈಟ್ ಬೋರ್ಡ್ಸು, ಲೈಟ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ, AC ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಪ್ಲಂಬಿಂಗ್ ಏನಾದ್ರು ಇಶ್ಯೂ ಇದೆಯಾ, ಎಲ್ಲ ಇಶ್ಯೂನ ನಾವೊಂದ್ಸಲ ಚೆಕ್ ಮಾಡಿ ಎಲ್ಲೆಲ್ಲ ಏನೇನೋ ತಪ್ಪಿದೆ ಅವ್ರಿಗೆ ಹೇಳ್ಬೇಕು. ಲೆಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಸ್ವಲ್ಪ ಪೇಂಟ್ ಡಿಸ್ಕಲರೇಷನ್ ಇದೆ, ಅಂದರೆ ಕಲರ್ ಪ್ರಾಬ್ಲಮ್ ಇದೆ, ಒಂದು ಕ್ರ್ಯಾಕ್ ಹೌದು, ಕಾಣಿಸ್ತಾ ಇದೆ. ಇನ್ನು ಸ್ಟಿಕ್ಕರ್ ಹಾಕಿದ್ದಾರೆ ನೋಡಿ. ಆಗ ಬೇಡಿದಕ್ಕೆ ಸ್ಟಿಕ್ಕರ್ ಹಾಕಿದ್ದಾರೆ. ನೆಕ್ಸ್ಟ್ 1 ವೀಕಲ್ಲಿ ಎಲ್ಲ ಫಿನಿಶ್ ಮಾಡಿ ಒಂದ್ಸಲ ನಮ್ಮ ಅಪಾರ್ಟ್ಮೆಂಟ್ ಕೊಟ್ಟು ಏನು ಪ್ರಾಬ್ಲಮ್ ಇರಬಾರ್ದು. ಓಕೆ. ಅವ್ರು ನಮ್ಮೊಂದ್ಸಲ ತೋರಿಸ್ತಾರೆ, ಹಿಂಗಿದೆ ನೋಡಿ, ನಾವೇನೇ ತಪ್ಪಿದೆ ಅಂತ ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ತೀವಿ. ಅದನ್ನ ಫಿಕ್ಸ್ ಮಾಡಿ ಮತ್ತೆ ಅವ್ರು ನಮ್ಮನ್ನ ಇನ್ನೊಂದ್ಸಲ ಚೆಕ್ ಮಾಡಿ ಅಂತ ಕರೀತಾರೆ. ಆಮೇಲೆ ಚೆಕ್ ಮಾಡಿ ಮತ್ತೆ ನಾವೆಲ್ಲ ಸರಿಗಿದೆ ಸರಿ ಅಂತ ಹೇಳೋ ಓವರ್ ಆಲ್ ಪ್ರೋಸೆಸ್ಗೆ ಸ್ನ್ಯಾಗಿಂಗ್ ಅಂತ ಕರೀತಾರೆ. ಬೇಸಿಕಲಿ ಓನರ್ಸ್ ಅಪಾರ್ಟ್ಮೆಂಟ್ ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಓಕೆ. ಯಾರೇ ಮೂವಿನ ಆಗೋಕ್ಕಿಂತ ಮುಂಚೆ ಸ್ನ್ಯಾಗಿಂಗ್ ಮಾಡಿಸ್ಲೇಬೇಕು. ಸ್ನ್ಯಾಗಿಂಗ್ ಡೆವಲಪರ್ ಇಂದ 100% ಮಾಡಿಸಲೇಬೇಕು. ನಮ್ದು ಪ್ರೊಫೆಷನಲ್ ಟೀಮ್ ಇದೆ. ಆ ಪ್ರೊಫೆಷನಲ್ ಟೀಮ್ ಅಲ್ಲಿ ನಮ್ದು ಎಲ್ಲಾದ್ರೂ ಮಾಯಿಶ್ಚರ್ ಇದೆಯಾ, AC ಒಳಗಡೆ ನಾರ್ಮಲ್ ಅವ್ರಿಗೆ AC ಸ್ಪೆಷಲಿಸ್ಟ್ ಒಳಗಡೆ ಏನಿದೆ, ಈ ವೈರಿಂಗ್ ಎಲ್ಲ ಏನಿದೆ ಅದೊಳಗೆ ಗೊತ್ತಾಗಲ್ಲ, ಈ ಲೈಟಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಗೊತ್ತಾಗಲ್ಲ, ಸ್ವಿಚಸ್ ವರ್ಕ್ ಆಗ್ತಿದೆಯಾ ಗೊತ್ತಾಗಲ್ಲ. ಅಟ್ ದ ಸೇಮ್ ಟೈಮ್ ನಮಗೆ ಡಿಶ್ ವಾಷರ್ ಅಲ್ಲಿ ಕರೆಕ್ಟ್ ಫಂಕ್ಷನ್ ಆಗ್ತಿದೆ ಎಷ್ಟೊಂದೆಲ್ಲ ವಿಷಯಗಳು ಗೊತ್ತಾಗಲ್ಲ. ಈ ಮತ್ತೆ ನಮ್ಮ ಬೇಸಿಕಲಿ ತುಂಬಾನೇ ಸಮಸ್ಯೆಗಳು ಸಂಖ್ಯೆ ಹಾಕಿದ್ರೆ ಇಲ್ಲಿ ಅಂತಂದ್ರೆ Okay. ವಾಟರ್ ಎಲ್ಲಿ ರನ್ ಇರುತ್ತೆ. ಸೊ ವಿ ಹ್ಯಾವ್ ಟು ಸಿ ದಟ್. ಆ ತರ ಅವ್ರು ಒಳಗಡೆ ಹೋಗಿ ಇಲ್ಲಿ ಕೆಳಗಡೆ ಏನಾದ್ರು ಲೀಕೇಜ್ ಆಗ್ತಿದ್ಯಾ, ಇದೆಲ್ಲ ಕರೆಕ್ಟ್ ಆಗಿದ್ಯಾ, ಇದನ್ನೆಲ್ಲ ನೋಡಕ್ ನಮ್ಗೆ ಇದು ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತೆ, ಕರೆಕ್ಟ್ ಆಗಿದೆ ಅನ್ಸುತ್ತೆ. ಆದ್ರೆ ಎಕ್ಸ್ಪರ್ಟ್ಸ್ ಅದನ್ನೆಲ್ಲ ತಿರುಗಿಸಿ ಮಷಿನ್ ಹಾಕಿ ಮಾಯಿಶ್ಚರ್ ಚೆಕ್ ಮಾಡಿ AC ಎಲ್ಲ ಚೆಕ್ ಮಾಡೋ ಒಂದು ಪ್ರಾಸೆಸ್ಗೆ ಸ್ನ್ಯಾಗಿಂಗ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರೊಫೆಷನಲ್ ಕಂಪನಿಯಿಂದನೇ ಮಾಡಿಸಿದ್ರೆ ಒಳ್ಳೇದು. ಓಕೆ. ರೆಕಮೆಂಡೆಡ್. A few moments later. ಸೊ ಗೈಸ್, ಇವಾಗ ತಾನೇ ಮನೆ ರೀಚ್ ಆದೆ ಅಪಾರ್ಟ್ಮೆಂಟ್ ಇಂದ. ಸೊ ನೀವೆಲ್ಲ ನೋಡಿದ್ರಿ ಅನ್ಸುತ್ತೆ ಅಪಾರ್ಟ್ಮೆಂಟ್ ಹೆಂಗಿದೆ ಅಂತ. ಚೆನ್ನಾಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೆಂಗಿತ್ತು ಅಪಾರ್ಟ್ಮೆಂಟ್ ಅಂತ. ಇದೇ ತರ ಇರೋದು ದುಬೈಲ್ ಅಪಾರ್ಟ್ಮೆಂಟ್ಸು. ಲೈಕ್ 1 bedroom, 2 bedroom, 2 bedroom ಪ್ಲಸ್ ಮೇಡ್, ಆಮೇಲೆ 3 bedroom ಪ್ಲಸ್ ಮೇಡ್ ಅಂದ್ರೆ ಸ್ಟೋರ್ ರೂಮ್ ತರನು ಉಪಯೋಗಿಸ್ಕೋಬಹುದು. ಪ್ಲಸ್ ನಾರ್ಮಲ್ 1 single cot ರೂಮ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಸ್ಟುಡಿಯೋ ಸಿಗುತ್ತೆ, 1, 2, 3 ಆ್ಯಂಡ್ ಸ್ಟುಡಿಯೋ ಅಪಾರ್ಟ್ಮೆಂಟ್ ಸಿಗುತ್ತೆ. ಸೊ ನಾವು ಚೂಸ್ ಮಾಡಿರೋದು 3 bedroom ಅಪಾರ್ಟ್ಮೆಂಟ್. ಇಟ್ಸ್ ವೆರಿ ಸ್ಪೇಷಿಯಸ್. ಆಮೇಲೆ ಇಟ್ಸ್ ವೆರಿ ಗುಡ್. ಬಾಲ್ಕನಿನೂ ತುಂಬ ದೊಡ್ಡದಾಗಿದೆ, ಪೂಲ್ ವ್ಯೂ ಇದೆ. ಪ್ರವೀಣ್ ಎಲ್ಲ ಸ್ಟೇಜಲ್ಲೂ ಕ್ಯಾಲ್ಕುಲೇಟಿವ್ ರಿಸ್ಕೇ ತೊಗೊಳೋದು. ಲೈಕ್ ಯಾವುದನ್ನು ಯಾವ ಡಿಸಿಷನ್ನು ಸುಮ್ಮನೆ ವೇಗಾಗಿ ತೊಗೊಳಲ್ಲ. ಅವ್ರ ಮೈಂಡಲ್ಲಿ 10 times ಯೋಚನೆ ಮಾಡಿರ್ತಾರೆ, ನಾನು ಇದು ಮಾಡಿದ್ರೆ ಇದು ಸರಿನಾ, ಅದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ತಪ್ಪಾಗುತ್ತಾ ಅಂತ. ಸೊ I am so blessed to have a man like him in my life ಅನ್ಸುತ್ತೆ. ಹಸ್ಬೆಂಡ್ ಅಂತಾನೆ ಅಲ್ಲ, ಲೈಕ್ ಅ ಮ್ಯಾನ್ ಹೂ ವಿಲ್ ಟೀಚ್ ಸೋ ಮೆನಿ ಥಿಂಗ್ಸ್. ನನಗೆ ಮದುವೆಗಿಂತ ಮುಂಚೆ
ಲೈಕ್ ಎಷ್ಟೊಂದು ನಾನು ಕಲಿತೇ ಇರಲಿಲ್ಲ ಲೈಕ್ ಹೌ ಟು ಲೀಡ್ ಅ ಲೈಫ್. ಯಾವಾಗಲೂ ಹ್ಯಾಪಿಯಾಗಿ ಚಿಲ್ಲಾಗಿ ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಕಾಲೇಜ್ಗೆ ಹೋಗ್ಕೊಂಡಿರ್ತಾ ಇದ್ದೆ. ಬಟ್ ಲೈಫ್ ಅಂದರೆ ಏನು, ಮತ್ತು ಲೈಫಲ್ಲಿ ಏನೇನು ಕಷ್ಟ ಸುಖಗಳು ಬರುತ್ತೆ, ಕಷ್ಟ ಬಂದರೆ ಯಾವ ಥರ ಅದನ್ನ ಫೇಸ್ ಮಾಡಬೇಕು, ಆಮೇಲೆ ಸುಖ ಬಂದಾಗ ನಾವು ಯಾವ ಥರ ಗ್ರೌಂಡೆಡ್ ಆಗಿರಬೇಕು, ಅದನ್ನೆಲ್ಲ ನಾನು ಅವ್ರನ್ನ ತುಂಬ ಕಲ್ತಿದ್ದೀನಿ. ಸೊ ಲೆಟ್ಸ್ ಜಸ್ಟ್ ಮೂವ್ ಆನ್, ಬರೀ ಇದನ್ನೇ ಮಾತಾಡ್ತಾ ಇದ್ದೀನಿ. ಎನಿವೇಸ್, ಇವಾಗ RCB ಮ್ಯಾಚ್ಗೆ ಹೋಗ್ಬೇಕು, ಮ್ಯಾಚ್ ನೋಡೋಕೆ ಹೋಗಬೇಕು. ಎಲ್ಲರ ಬಾಯಲ್ಲೂ ಇಡೀ ಕರ್ನಾಟಕದ ಜನತೆ ಅವ್ರ ಮನಸ್ಸಲ್ಲಿ ಇವತ್ತು ಬರೀ RCB ಅಂತಾನೆ ಇರುತ್ತೆ ಮನಸ್ಸಲ್ಲಿ. ಸೊ ಲೆಟ್ಸ್ ಸಿ ಯಾರು ವಿನ್ ಆಗ್ತಾರೆ ಅಂತ. ನಮ್ಮ ಆಫೀಸ್ ಏಜೆಂಟ್ಸ್ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡೋಣ ಅನ್ಕೊಂಡಿದೀವಿ. ಲೆಟ್ಸ್ ಸಿ ಏನು ಮಾಡೋದು ಅಂತ. ಸೊ ಐ ಥಿಂಕ್ ಇದೇ ಔಟ್ಫಿಟ್ ಹಾಕೊಂಡು ಹೋಗ್ತೀನಿ, ಇಲ್ಲಾಂದರೆ ಬೇರೆದು ಹಾಕೊಂಡು ಹೋಗ್ತೀನಿ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಗೈಸ್, ದಿಸ್ ಈಸ್ ದ ಔಟ್ಫಿಟ್ ಐ ಆಮ್ ವೇರಿಂಗ್ ಮ್ಯಾಚ್ ನೋಡೋಕೆ ಹೋಗೋಕ್ಕೆ. ಐ ಲವ್ ಈಸಿ ಬ್ರೀಸಿ ಔಟ್ಫಿಟ್, ಸ್ಕರ್ಟ್ ಆ್ಯಂಡ್ ಟಾಪ್ ವೈಟ್ ಆ್ಯಂಡ್ ವೈಟ್. ಸೊ ಈ ವೈಟ್ ಸ್ಕರ್ಟು ಝಾರಾದಲ್ಲಿ ತೊಗೊಂಡಿತ್ತು. ದೇ ಮೇಕ್ ದ ಬೆಸ್ಟ್ ಸ್ಯಾಟಿನ್ ಸ್ಕರ್ಟ್ಸ್ ಅನ್ಸುತ್ತೆ. ಇನ್ನು ಯಾವ ಬ್ರ್ಯಾಂಡಲ್ಲೂ ಸ್ಯಾಟಿನ್ ಸ್ಕರ್ಟ್ಸ್ ಚೆನ್ನಾಗಿರಲ್ಲ. ಇದರ ಲೆಂತ್ ತುಂಬ ಶಾರ್ಟ್ ಇರುತ್ತೆ ಅಥವಾ ಲಾಂಗ್ ಇರುತ್ತೆ. ದಿಸ್ ಇಸ್ ದ ಪರ್ಫೆಕ್ಟ್ ಲೆಂತ್. ಐ ಡೋಂಟ್ ನೋ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ, ಬಟ್ ಐ ಲವ್ ಸ್ಯಾಟಿನ್ ಸ್ಕರ್ಟ್ಸ್ ಫ್ರಮ್ ಝಾರಾ. ಹಾಯ್, ನೈಸ್ ಟು ಸಿ ಯು ಅಗೇನ್ in the office, in your element. In my element? Yes. Come, we have a lot of work to do. What is that work? This is all things. This is all things. Okay. Point and third. Swings. Can they get back to two? They can't. Check them out. See. Yes! RCB ಕಪ್ ನಮ್ದೆ ಅಂತ ಹೇಳಿ. ಓಕೆ ಗೈಸ್, ನಾನು ಬೆಳಗಿಂದ ಮಧ್ಯಾಹ್ನದವರೆಗೂ ನಾನು ಏನೇನು ಮಾಡಿದೆ ಅಂತ ನೋಡಿದ್ರಿ. ಮಧ್ಯಾಹ್ನದಿಂದ ಸಾಯಂಕಾಲ ರಾತ್ರಿವರೆಗೂ ಇವ್ರ ಜೊತೆ ಏನೇನು ಮಾಡಿದೆ ಅಂತ ನೋಡಿದ್ರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ Subscribe. ಎಸ್.